ಜನಾಕ್ರೋಶ ಯಾತ್ರೆಯಲ್ಲಿ ಯಾರೋ ಕಾರ್ಯಕರ್ತರು ಮುಂದಿನ ಸಿಎಂ ವಿಜಯೇಂದ್ರ ಅಂದ್ಬಿಟ್ರು. ಅದೊಂಥರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ. ಈಗ ಹ್ಮ್ ಮುಂದಿನ ಸಿಎಂ ಯಡಿಯೂರಪ್ಪ ಅಂದ್ವಿ ನಾವು. ಹ್ಮ್ ಯಾವಾಗ ಹೌದು. ಹಿಂದೆ ಕೆಲವ್ರಿಗೆಲ್ಲ ಹೇಳಿದ್ರು ನಾವೆಲ್ಲ ಮುಖ್ಯಮಂತ್ರಿಗಳು ಆಗಲ್ವಾ, ನಮಗೆಲ್ಲ ಅರ್ಹತೆ ಇಲ್ವಾ ಅಂತ ಹೇಳಿದ್ರು. ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು? ಹೌದು. ಈಗ ಯಾರೋ ಒಬ್ರು ಹೇಳಿದ ಕೂಡಲೇ ಅದು ಆಗೋಗುತ್ತೆ ಅಂತ ಅಲ್ಲ. ಸದಾನಂದ ಗೌಡರಾದ್ರು, ಜಗದೀಶ್ ಶೆಟ್ಟರ್ ಆದ್ರು, ಬಸವರಾಜ ಬೊಮ್ಮಾಯಿ ಹೊಸದಾಗಿ ಬಂದವರು ಪಾರ್ಟಿಗೆ ಅವರು ಆದ್ರು. ಸೊ ಹಂಗಾಗಿ ಏನೋ ಒಂದ್ಸಲಿ ಯಾರೋ ಒಬ್ರು ವಿಜಯೇಂದ್ರ ಮುಂದಿನ ಸಿಎಂ ಅಂದ ಕೂಡಲೇ ಅವರೇ ಸಿಎಂ ಆಗಿಬಿಡ್ತಾರೆ ಅಂತಲ್ಲ. ಆ ಕಾಲ ನಿರ್ಣಯ ಮಾಡುತ್ತೆ. ಯಾವತ್ತು ಆ ಚುನಾವಣೆ ಆದ್ಮೇಲೆ ಆವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಆವತ್ತು ನಿರ್ಣಯ ಆಗುತ್ತೆ. ಅದರಿಂದಲೇ ಏನೋ ಹೇಳ್ಬಿಟ್ರೆ ಅಲ್ಲಿಗೆ ಆಗೋಗುತ್ತಾ? ಮತ್ತೆ ಬಸವರಾಜ ಬೊಮ್ಮಾಯಿ ಸಿಎಂ ಅಂತ ಹೇಳಿದ್ರೆ ಯಾರು ಘೋಷಣೆ ಮಾಡಿದ್ರ? ಜಗದೀಶ್ ಶೆಟ್ಟರ್ನ ಯಾರು ಸಿಎಂ ಅಂತ ಘೋಷಣೆ ಮಾಡಿದ್ರ? ಸದಾನಂದ ಗೌಡ್ರನ್ನ ಯಾರು ಸಿಎಂ ಅಂತ ಘೋಷಣೆ ಮಾಡಿದ್ರ? ಅವರೆಲ್ಲ ಆಗ್ಲಿಲ್ವಾ? ಅದಕ್ಕೋಸ್ಕರನೇ ಅದನ್ನೇ ಒಂದು ಸುಮ್ಮನೆ ಯಾವುದೋ ಒಂದು ನೀವು ಅವರು ಎಲ್ಲ ಸೇರ್ಕೊಂಡು ಅದನ್ನೇ ಕೇಳೋದು ಸರಿ ಇಲ್ಲ. ನೀವೇ ಹೇಳ್ಬೇಕು ಇಂಥವರೆಲ್ಲ ಸಿಎಂಗಳಾಗಿದಾರಲ್ಲ. ಆದಾಗ ಹಾಗೆ ಒಬ್ರು ಹೇಳಿದ ಕೂಡಲೇ ಅವರೇ ಪರ್ಮನೆಂಟ್ ಆಗಿ ಇದ್ದು ಬಿಡ್ತಾರೆ ಅಂತಿಲ್ಲ. ಬೈ ಚಾನ್ಸ್ ಅವ್ರು ಆದ್ರೆ ತಪ್ಪೇನು? ಅದೂ ಒಂದು ಪಾಯಿಂಟ್ ಅಲ್ವಾ? ಒಬ್ಬ ಯುವಕ, ಒಬ್ಬ ವಿದ್ಯಾವಂತ, ಒಬ್ಬ ಪಾರ್ಟಿಗೋಸ್ಕರ ದುಡಿತಾ ಇದ್ದಾನೆ. ಜನಾಕ್ರೋಶ ಇರ್ಲಿ ಇನ್ನೊಂದಿರ್ಲಿ, ಹೊರಗೆ ಬಂದು ಜನಪರವಾದಂತ ಹೋರಾಟ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಮಾಡಬೇಕಲ್ಲ. ಆ ಕೆಲಸ ಮಾಡ್ತಾ ಇದಾರಲ್ಲ, ಮನೇಲಿ ಕೂತಿಲ್ಲಲ್ಲ. ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಹೇಳ್ಬಿಟ್ಟು ಮನೇಲಿ ಕೂತಿಲ್ಲಲ್ಲ, ಹೊರಗಡೆ ಬರ್ತಾ ಇದಾರಲ್ಲ. ನೋಡಿ, ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರು ನಮ್ಮ ಹೋರಾಟ ಮಾಡೋದು, ಎಲ್ಲಿ ಕೂಡ ಅವ್ರಿಗೆ ಅವ್ರು ಹೇಳ್ದಂಗೆ ಏನು ನಡೆದಿಲ್ಲ. ನಾವು ಕೂಡ ಹೋರಾಟ ಮಾಡ್ತೀವಿ, ಅದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಇದ್ದೀವಿ. ನೀವು ಅಷ್ಟು ಜನ ಸೇರ್ಬೇಕು, ಹಿಂಗಾಗ್ಬೇಕು, ಅವ್ರಂಗಿಂದ್ರು ಇರೋದೇ ಏನು? ಕಾಂಗ್ರೆಸ್ಗೇನು ಲಕ್ಷಾಂತರ ಜನ ಸೇರ್ತಾ ಇದ್ರ ಹೋರಾಟಗಳು ಮಾಡುವಾಗ? 500 ಜನ ಸೇರ್ತಾ ಇದ್ರು, ಅರ್ಥ ಆಯ್ತಲ್ಲ? 2,000 ಜನ ಸೇರ್ತಾ ಇದ್ರು. ಒಂದ್ಸಲಿ ನೆನಪಿಸ್ಕೊಳ್ಳಿ ನೀವು. ಸೊ ಹಾಗಾಗಿ ನಾವೇನು ಆ ಥರ ಅಂತೂ ಭಾವಿಸಿಲ್ಲ. ಏನು ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲ್ಲ, ವಿಜಯೇಂದ್ರ ಮಾಡ್ತಾರೋ ತಪ್ಪು, ಬೇರೆಯವ್ರು ಮಾಡ್ತಾರೋ ರೈಟು ಅಂತಲ್ಲ. ಇಬ್ರು ಎರಡು ಕಡೆನೂ ಸರಿ ಹೋಗ್ಬೇಕು. ಈ ಜನಾಕ್ರೋಶ ಯಾತ್ರೆ ಅಂತೂ ಮಾಡ್ತಾ ಇದ್ದೀರಿ, ನಿರೀಕ್ಷಿತ ಬೆಂಬಲ ಸಿಕ್ಕಿದೆಯಾ? ನೋಡಿ, ಪ್ರತಿಯೊಂದಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ಎಲ್ಲಿ ನಮ್ಮ ಸಂಘಟನೆ ಜೋರಾಗಿರುತ್ತೆ ಅಲ್ಲಿ ಜೋರಾಗಿ ನಡೀತಾವೆ. ಕೆಲವು ಟೈಮ್ನಲ್ಲಿ ನಾವು ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಜನಕ್ಕೆ ಹೂವು ಅಂದ್ಕೊಂಡು ಸ್ವಲ್ಪ ಅಲ್ಲಿರೋನ್ನ ಕೋಪ ಇದ್ರೂ ಕೂಡ ಹೊರಗಡೆ ತೋರ್ಸಕ್ಕೆ ಭಯ. ಕೆಲವು ಕಡೆ ಸ್ವಲ್ಪ ಕಮ್ಮಿ ಜನನೂ ಬರ್ತಾರೆ. ಒಟ್ಟಾರೆ ಜನಾಕ್ರೋಶ ಯಾತ್ರೆ ಸಕ್ಸಸ್. ನೀವು ಯಾವುದೇ ಪ್ರತಿಭಟನೆ ಮಾಡಿದ್ರು ಸರ್, ಬಿಜೆಪಿ ವತಿಯಿಂದ JDSನೂ ಸೇರಿಸ್ಕೊಂಡು 2 ಗಂಟೆ 2 ದಿವಸ ಇಷ್ಟಕ್ಕೆ ಸೀಮಿತ, ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಮೂಡ, ವಾಲ್ಮೀಕಿ, ಅಬಕಾರಿ ಎಲ್ಲವನ್ನೂ ಚರ್ಚೆ ಮಾಡಿದ್ರಿ, ಯಾವ ವಿಷಯನೂ ಬಿಟ್ಟಿಲ್ಲ. ಬಟ್ ಇಫ್ ಯು ಸ್ಟಾರ್ಟ್, ನೀವು ಅದನ್ನೇನಾದರೂ ಆರಂಭ ಮಾಡಿದ್ರೆ ಅದು ಎಂಡ್ ಆಗಬೇಕಲ್ಲ, ಅದು ಯಾಕೆ ಆಗ್ತಾ ಇಲ್ಲ? ಎಂಡ್ ಮಾಡಬೇಕಾಗಿರೋ ಸರ್ಕಾರ ಈಗ ನಾವು ಒಂದು ವರ್ಷ ಬರೀ ಇದು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡ್ರೆ ಇದನ್ನು ಮುಗಿಸಿ ಅಂತೇಳಿ ಅವ್ರ ಪಾಡಿಗೆ ಅವ್ರು ಸರ್ಕಾರ ನಡೆಸ್ಕೊಂಡಿರ್ತಾರೆ. ನಾವೊಂದು ಹಂತಕ್ಕೆ ಹೋರಾಟ ಮಾಡ್ತೀವಿ, ಪ್ರಶ್ನೆ ಕೇಳ್ಬೋದಷ್ಟೇ, ಉತ್ತರ ಕೊಡಬೇಕಾಗಿರೋರು ಅವ್ರ ಮೇಲೆ ಆರೋಪಗಳ ಮೇಲೆ ಆರೋಪ ಹೊರಿಸ್ತಾ ಹೋಗ್ತೀವಿ. ಅವ್ರಿಗೆ ಯಾವಾಗ ಟೈಮ್ ಅಂತ್ಯಕಾಲ ಬರುತ್ತೋ ಅವ್ರು ಹೋಗ್ತಾರೆ. ಈ ಸಲ ಕಾಂಗ್ರೆಸ್ ಬರುವುದಿಲ್ಲ, ಬರೆದಿಟ್ಕೊಳ್ಳಿ. ಈ ಸಲ ಏನೇ ಮಾಡಿದ್ರು ಜನ, ಇವತ್ತು ಚುನಾವಣೆ ನಡೆದ್ರು ಬಿಜೆಪಿ 125 ಸ್ಥಾನಕ್ಕೆ ಗೆಲ್ಲುತ್ತೆ.